एवरीवन, वेलकम बैक टू काव्या शिवदास कन्नड़ ब्लॉग। प्रतिभा में सत्य भाव में ಕೋಪವೇನೆ ನನ್ನಲ್ಲಿ ಇವತ್ತು ಹೊಸತಡ್ಕು ಯುಗಾದಿ ಹಬ್ಬದಲ್ಲಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಮುನಿಗುಡಿಗೆ ನಮ್ಮ ಅಕ್ಕ ಅವರು ನಿನಗೆ ತಾನೇ ಅರ್ಕೆ ಇದ್ದಿದ್ದು ಫಸ್ಟು ಶ್ವೇತಾ, ನಮ್ಮ ಅಕ್ಕನಿಗೆ ಅರ್ಕೆ ಇತ್ತು, ನಿಮ್ದು ಐತಣ ಮುನಿಯಣ್ಣಂದು, ಆಮೇಲೆ ಇಲ್ಲೊಂದು 3 ಜನದ್ದು ಕೂಡ ಅರ್ಕೆ ಐತೆ. ನಮ್ಮ ದಡವನು ಮುನಿಯಣ್ಣ ಆಲ್ರೆಡಿ ಹೋಗಿದ್ದಾರೆ. ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಚಿಕನ್ ಕೋಳಿನ ಉಪ್ಪಿಸಿ ಅಡುಗೆ ಮಾಡಿಕೊಂಡು ಎಡೆಕ್ಬಿಟ್ಟು ತಿನ್ಕೊಂಡು ಬರೋದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಇನ್ನೂ ಯಾರು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸೊ ಒನ್ನೂ ಕೂಡ ಇದ್ದಾನೆ. ಇವಾಗ ಹೋಗ್ತಾ ಇದ್ದೀವಿ, ಇಲ್ಲೇ ನಮ್ಮೂರ ಪಕ್ಕನೇ ನೆಹರ್ ದೊಡ್ಡಿ ಅಂತ, ಅಲ್ಲಿ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಯಾವಾಗಲೂ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲೇ ಮಾಡೋದು. ಇಲ್ಲಿ ಮಾಡ್ಕೊಂಡು ಹೋಗಿ ಆಮೇಲೆ ಮನೇಲಿ ಮಾಡ್ಕೊಂಡು ತಿನ್ನೋದು. ಸೊ ಅದು ಹೆಂಗೆ ಇರೋದು, ಅದು ಹೆಂಗದೆ ಅಂತ ನೋಡಿದಿಲ್ಲ ಅವನೇ. ನೀನು ನೋಡ್ಸ್ಕೊಬರ್ಬಾ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟವ್ರಿ ನೇರ್ ದೊಡ್ಡಿ ಸ್ಕೂಲ. ಎರಡು ಯಾರು ಇದ್ದಾರೆ, ಯಾರು ಇರೋರು ತಮಿಳ್ನಾಡು ಆ ಸೈಡ್ ಇದ್ದಾರೆ ಇಲ್ಲಿ. ನಿನಗೆ ಮಾಡಿ ನೀನೇ ಫಸ್ಟ್ ಅಲ್ಲೆಲ್ಲ ಕಾಡಲ್ಲೇ ನಡ್ಕೊಂಡು ಹೋಯ್ತಿದ್ದಲ್ವಿನೇ, ಇವಾಗೆಲ್ಲ ಬಡೆ ಆಗ್ಲೇ ಎಲೆ ಎತ್ಕೊಯ್ತಾನೆ. ಅವ್ರು ಯಾವಾಗ ಅವಾಗೆ ಬಂದ್ರು ಮಳೆಗೆ ಹಿಂಗೋಗ್ಬಾ. ಅಲ್ಲಿಂದ ನಡ್ಕೊಂಡ್ ಮುನಿಗೆ ನಾವು ಅಲ್ಲಿ ಹಂಗಿಂದ ನಡ್ಕೋಗ್ಬಂದು ಹಂಗ ಹೋಯ್ತಿದ್ದು. ನಮ್ಮಲ್ಗಾಸಿ ಬಂದು ಇವ್ರೊಲ್ಗಾಸಿ ತಾನೇ ನಮ್ಮನ್ನ ಅಜ್ಜಿ ಕರ್ಕೊಂಡೋಯ್ತಾ ಇದ್ದದ್ದು. ಶ್ವೇತಾ ಇಲ್ಲಿ ಕೂತಿದ್ರು. ಇದೆಲ್ಲ ಈ ಗುಡ್ಡ ಇಳ್ದು ಇವಾಗೂ ಇಲ್ಲೇ ಇಟ್ಕೋಬೇಕು ತಂಬೆಲೆ ನೀರ್ನ. ಬೋರು ತೊಂಬೆ ಇರೋರೆಲ್ಲ ನಮ್ಮವರೇ. ಬೈಕಲ್ಲಿ ಬಂದಿದ್ದಾರೆ. ಮಣ್ಣೆ ಇದ್ದಿದ್ದು ಹೋದ ವರ್ಷ ಬಂದಿರಲಿಲ್ಲ. ನಾನು ಹೋದ ವರ್ಷನೇ ಮಾಡಿದ್ರೇನೆ, ಹಿಂಗೆ ಮಾಡಿರ್ಲಿಲ್ಲ ಅಂತಾರೆ ಇವರು. ಮಾಡಿಕೊಂಡಿದೆ, ಒಂದು ಡಬ್ಬ ತಂದಿದೆ. ಆಯ್ತು ಬೈಕ್ ಏನು ಮಾಡೋಕ್ಕಾಗಲ್ತು. ಅಲ್ಲಿ ನಿಲ್ಲಲ್ ತಕಣ ಇಲ್ಲಿ ಫಸ್ಟ್ ಇಲ್ಲಿ ಕೊಟ್ಬಿಡು. ಅಕ್ಕಿನ ಬೆಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ಮಾಡಿ ಕೊಟ್ಬಿಟ್ಟು ಈ ದೇವಸ್ಥಾನ ನಮ್ಮೂರ ಹತ್ರನೇ ಇರೋದು, 1 ಕಿಲೋಮೀಟರ್ ಅಷ್ಟೇ ಇರೋದು ನಮ್ಮೂರಿಂದ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಮಕ್ಕಳಿಲ್ಲದೆ ಇರೋರು ಹರಕೆ ಹೊತ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ಮಕ್ಕಳಾಗತ್ತೆ. ಸೊ ಹಿಂದಿನ ಕಾಲದಿಂದನೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ನಮ್ಮೂರಲ್ಲಿ ನೋಡಬೇಕು ಅಂದರೆ ಅದರಲ್ಲೂ ಆಲ್ಮೋಸ್ಟ್ ಗಂಡು ಮಕ್ಕಳೇ ಜಾಸ್ತಿ. ಅದಕ್ಕೆ ಎಲ್ಲ ಗಂಡು ಮಕ್ಳಿಗೂ ಕೂಡ ಮುನಿ ಅಂತಲೇ ಹೆಸರಿಟ್ಟಿರ್ತಾರೆ. ಮುನಿರಾಜು, ಮುನೀಶ್ರೀ ಈ ಥರ. ಅದಕ್ಕೇ ಅಲ್ಲಿ ಹೋಗಿ ಮುನಿನ ಮಾಡ್ಕೊಂಡು ಬರ್ತೀವಿ ನಾವು ಪ್ರತಿ ವರ್ಷವೂ ಕೂಡ. ನಮ್ಮ ಮನೇಲಿ ಮಾಡಲ್ಲ, ಅಕ್ಕಾರ ಮನೇಲಿ ಮಾಡ್ತಾರೆ. ನಮ್ಮ ಅಕ್ಕನಿಗೆ, ನಮ್ಮ ಮಾವನಿಗೆ, ಹಾಗೆಯೇ ನಮ್ಮದಿಲ್ಲ 3 ಜನಕ್ಕೂ ಕೂಡ ಹರಕೆ ಇತ್ತು. ಸೊ ಅದಕ್ಕೆ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬದ ಹೊಸ್ದಡ್ಕಲ್ಲೇ ಇಲ್ಲಿ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತಾರೆ. ಫಸ್ಟು ಇಲ್ಲಿ ಹಳ್ಳಿ ಮರದ ಹತ್ರ ಆಲದ ಮರದ ಹತ್ರ ಈ ರೀತಿ ಪೂಜೆನ ಮಾಡಿಕೊಂಡು, ಅದೆಲ್ಲ ಆದಮೇಲೆ ಹುತ್ತ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ಅಲ್ಲೇ ಕೋಳಿಗಳನ್ನ ಒಪ್ಪಿಸಿ, ಆ ಕೋಳಿಗಳು ಒದ್ರದ್ಮೇಲೆ ಅಲ್ಲೇ ಕಟ್ ಮಾಡಿ ಅಲ್ಲೇ ಸಾಂಬಾರನ್ನು ಕೂಡ ಮಾಡಿ
ಹಾಗೆಯೇ ದೇವ್ರಿಗೂ ಕೂಡ ಎಡೆನ ಇಟ್ಟು ನೆಕ್ಸ್ಟ್ ನಾವು ಕೂಡ ಅಲ್ಲೇ ಕೂತು ಊಟನ ಮಾಡ್ಕೊಂಡು ಬರಬೇಕು. ಪ್ರತಿ ವರ್ಷವೂ ಕೂಡ ಹೀಗೆ ನಮ್ಮೂರಲ್ಲಿ ಸುಮಾರು ಜನ ಇದೇ ರೀತಿ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ದೇವ್ರು ಮಾಡೋದೇನೆ ಮಕ್ಕಳು ಇಲ್ಲದೆ ಇರೋರು. ಇಲ್ಲಿ ಆಲ್ಮೋಸ್ಟ್ ಶಾಂತಿಯವರನ್ನೇ ಜಾಸ್ತಿ ದೇವ್ರನ್ನ ಮಾಡೋದು. ಇನ್ನು ನಾನು ಅಕ್ಕರ ಹೋದಾಗೆಲ್ಲ ಪ್ರತಿ ವರ್ಷ ಹೋಗ್ತೀನಿ. ಬಟ್ ಒಂದೊಂದು ವರ್ಷ ಅಂದರೆ ಮಿಸ್ ಆಗುತ್ತೆ, ಇಲ್ಲ ಫ್ರೀಯಾಗಿ ಇರ್ತೀನಿ ಅನ್ನೋ ಟೈಮಲ್ಲಿ ಹೋಗಿ ನಾನು ಇವ್ರ ಜೊತೆನೇ ಅಲ್ಲಿ ಅಡುಗೆನ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತೆ ಒಂಥರ ಇಲ್ಲೆಲ್ಲ ಈ ರೀತಿ ದೇವ್ರನ್ನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಬಟ್ ಹಬ್ಬದ ದಿನವೇ ಮಾಡಿ ಮನೇಲಿ ಮಾಡಿ ಅಲ್ಲಿ ಹೋಗಿ ಮಾಡೋದು ನನಗೆ ಸ್ವಲ್ಪ ರಿಸ್ಕ್ ಆದ ದಿನ ಹೋಗಲ್ಲ. ಬಟ್ ಇಲ್ಲ ಅಂದಾಗ ಆಲ್ಮೋಸ್ಟ್ ಹೋಗಿದ್ದೀನಿ. ಒಂದು ಲಾಸ್ಟ್ ಇಯರ್ ಒಂದು ಸಲ ಮಿಸ್ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಪ್ರತಿ ವರ್ಷ ಅಕ್ಕರು ಹೋದಾಗ ಅವ್ರ ಜೊತೆ ಹೋಗಿ ನಾನು ಕೂಡ ಪೂಜೆನ ಮಾಡಿಸ್ಕೊಂಡು ಬರ್ತೀನಿ. ನಮ್ಮೂರಿಂದ ಜಸ್ಟ್ 1 ಕಿಲೋಮೀಟ್ರ್. ಇವಾಗೆಲ್ಲ ರೋಡ್ ಆಗಿದೆ, ಆರಾಮಾಗಿ ಗಾಡೀಲಿ ಹೋಗ್ತೀವಿ. ಫಸ್ಟೆಲ್ಲ ಕಾಡೊಳಗಡೆನೆ ನಡ್ಕೊಂಡು ತೋಟದಲ್ಲೇ ನಡ್ಕೊಂಡು ಹೋಗ್ತಿದ್ವಿ. ಅವಾಗ ಇನ್ನೂ ಚೆನ್ನಾಗಿತ್ತು, ನಡ್ಕೊಂಡು ಮಾತಾಡಿಕೊಂಡು ಆ ಕಡೆಯಿಂದ ಉಳಿದಿರೋ ಸಾಂಬಾರನ್ನೆಲ್ಲ ತಲೆ ಮೇಲೆಲ್ಲ ಹೊತ್ಕೊಂಡು ಇರೋ ಬರೋ ಸಾಮಾನು ನಮ್ಮ ಕೈಯಲ್ಲೆಲ್ಲ ಕೊಟ್ಕೊಂಡು ನಡ್ಕೊಂಡು ಬರ್ತಿದ್ವಿ. ಇವಾಗೆಲ್ಲ ರೋಡ್ ಆಗಿರೋದ್ರಿಂದ ಡೈರೆಕ್ಟ್ ಇನ್ನೇನು ಎಲ್ಲ ಸಾಮಾನು ಕಾರು ಬೈಕ್ ಒಳಗೆ ತುಂಬಿಡ್ತೀವಿ, ಒಯ್ತೀವಿ, ಮಾಡ್ಕೊಂಡು ಬಂದುಬಿಡ್ತೀವಿ. ಅವಾಗೆಲ್ಲ ಫಸ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ನಾವೇ ಸಾಮಾನೆಲ್ಲ ಎತ್ಕೊಂಡು ಹೋಗಿ ನಡ್ಕೊಂಡೋಗಿ ಮಾಡ್ಕೊಂಡು ಬರೋಕ್ಕೆ ಒಂದು ದಿನ ಬೇಕಾಗಿತ್ತು. ಇವಾಗೇನಿಲ್ಲ, 1 ಅವರ್ ಇದ್ದರೆ ಸಾಕು, ಹೋಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಬಂದುಬಿಡ್ತೀವಿ. ಬಟ್ ನಾವು ಏನೇ ಆದರೂ ಅಷ್ಟೇ ಹೋಗಿ ಸೌದೆ ಒಲೆಯಲ್ಲೇ ಅಡುಗೆನ ಮಾಡಿಕೊಂಡು ತಿನ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತೆ ಒಂಥರ. ಇನ್ನು ನಾವು ಇಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ಹುತ್ತದ ಹತ್ರ ಪೂಜೆನ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೂ ಕೂಡ ಪೂಜೆನ ಮುಗಿಸ್ಕೊಂಡು ಅದೆಲ್ಲ ಆದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಾಯ್ ಬಾಯ್ ಮಾಡ್ತಾಳೆ, ಮಾಡು ಬಾಯ್ ಮಾಡು. ಬಾಯ್ ಆಯ್ ಮಾಡಲಿಲ್ಲ, ಬಾಯ್ ಮಾಡ್ತಾಳೆ. 1 ರೂಪಾಯ ಕಾಣಿಕೆನಾ ತಂದಿದ್ದೀರಾ? ಚಿಲ್ಡ್ರೇನಾ ಕಟ್ಟಿದ್ದೀರಾ? ತರುತ್ತಾರೆ ಅರೆ ಎತ್ಕೊಬರೋದು. ಶ್ವೇತಾ, ಇಲ್ಲಿ ಕಾಯಿನ್ ಕಟ್ಟಕ್ಕೆ ಅಲ್ಲ, ಹರಕೆ ಹೊತ್ಕೊಂಡ್ರೆ ತಪ್ಪು ಕಾಣಿಕೆನಾ? ನಿಮ್ಮ ಅತ್ತೆ ಬರಲಿಲ್ಲ ಶ್ವೇತಾ? ಗೋವಿಂದ ಹಾಂ ಕುಯ್ಕೋ ಬಾ, ನಾವು ಇವಾಗ ಹಾಕ್ಬಿಡು, ಆಮೇಲೆ ನಾವು ಅದೆರಡು ಮಾಡಿಸ್ಕೊ. ನಿನ್ನೆ ಮೀರ್ಸ್ವಂಗವಳೆ ನೋಡು. ಆ ಕೈ ನೆಟ್ವರ್ಕ್ ಸಿಗಲ್ತು. ನಿನ್ನ ಮಗ ನನ್ನ ಚೈಲ್ಡು ಅಂದವನೆ ನನ್ನ ಇದಿಲ್ಲ.
ಇಲ್ಲೇ ತೇರ್ತ ಮಾಡಿಸ್ಬಿಡು. ಆಮೇಲೆ ನಾವು ಅವೆರಡು ಮಾಡುವ ಅಷ್ಟೊತ್ತಿಗೆ ಕಟ್ ಮಾಡ್ತಾ ಇರ್ತದೆ. ಹ್ಞೂ ತೇರ್ತದ ನೀರು ಮಡಿಕಬೇಕಾನೆ ಒಂದ್ಕೆ. ತೇರ್ತದ ನೀರು ಮಡಿಕಲಿಲ್ಲ ಇವಳು, ಎರ್ಚ್ಬಿಟ್ಲು. ಇದು ಯಾರ್ದು? ತೇರ್ತದ ನೀರು ಹಾಕಿಸ್ಕೊಂಬಣ್ಣ. ಅದಕ್ಕೆ ನಾಟಿ ಕೋಳಿನೂ ತಂದಿದ್ದೀರಾ? ಓಹೋ, ಲಾಸ್ಟಲ್ಲಿ ಕೊಯ್ ಬೇರೆ. ಏಯ್ ಹಿಡ್ಕೋ, ಅದೇನು ಏ ಅದಕ್ಕೆ ಹೊಸಿ ನೀರು ಹಾಕೋ. ಇನ್ನೊಂದ್ಸರಿ ಹೋದ್ರೆ ಕೊಟ್ಟ ಆಗ್ಬಿಡ್ತೀನಿ ಚಿಕನ್ ಮೇಲೆ. ಕೂಡ ಹಾಕ್ಬಿಡಿ, ಫಸ್ಟಲ್ಲಿ ಕೂಡ ಹಾಕ್ಬಿಡಿ. ಹೆಂಗ್ ಕೂತಿರೋ ನೋಡ್ತೀನಿ ನಾನು. ಅಲ್ಲಿ ಕಸ ಏನು ನೋಡ್ಬೇಡ. ಕೊಟ್ಟ ಹಾಕ್ಬಿಡ್ತೀನಿ ಕೋಡೆ, ನಿಂಗೆ ಕಾಲು ಒಟ್ಬಿಡ್ತೀನಿ. ಕಾವ್ಯ ಆಯ್ತಾ? ಹಿಡ್ಕಪ್ಪ, ವಿಡಿಯೋ ಇದಾಗಬೇಕು. ಅನ್ನ ಮೇಕು ಒದ್ರುತ್ತಿದ್ದು.
ಇಲ್ಲ ಇಲ್ಲ ಹಂಗೆ ತಂದದ್ದು ಏ ಇಲ್ಲಿ ಕೈ ಮುಗಿದು ಪಾಪ ಅಲ್ಲಿ ಪೂಜೆ ಮಾಡ್ಬಿಟ್ಟು ಗಂಧ ಕಡ್ಡಿ ಹೊಗೆ ತೋರಿಸಿ ನೋಡ್ದೆ ಹೊಗೆ ತೋರಿಸ್ಬಿಟ್ಟು ಹಾಕೋಗ್ಸೈತೆ ಪೂಜೆ ಮಾಡ್ಬಿಟ್ಟು ಅಲ್ಲಿ ಕೋಳಿಗಳಿಗೂ ಇದು ಮಾಡು ಕೈಲಿ ಎತ್ಕವ ಒದ್ರುತ್ತದು ಒದ್ರುತ್ತದು ಇದು ನಿಂದೆ ಪಾಪ ಅದು ಒದ್ರುತ್ತು ಹೋಗು ಒದ್ರು ತಕೊಂಡವ ದೇವ್ರಿಗೆ ಒಪ್ಕೊಂಡೈತೆ ಅಂತ ಅರ್ಥ ಲೇಟಾಗಿ ಒಪ್ಪಿಸ್ಕೊಂಡದೆ ಏನು ಮಾಡಿದ್ದೀರೋ ಕಾಣೆ ಕೋಳಿಯಲ್ಲಿ ಒಪ್ಪಿಸಿ ಇವಾಗ ದೇವಸ್ಥಾನ ಪೂಜೆಗೆ ಹೋಗೋಣ ಊಟ ಪೂಜೆ ಮಾಡಿಸ್ಕೊಂಡು ಒಳಗೆ ಕೊಟ್ಟು ಫಸ್ಟ್ ಊಟ ಮಾಡ್ಕೊಂಬಂದು ಬಾ ಅವರೆಲ್ಲ ಆಲೆ ಮಾಡ್ಕೊಂಡು ಊಟ ಮಾಡ್ತಾ ಇವ್ರೆ ನಾವು ಇವಾಗ ನಮ್ಮ ಒನ್ನುಗೊಂದು ಕೊಟ್ರೋ ಸೀಲಿ ವಾ ಗೊತ್ತಿ ಅವ್ರ ಇವ್ರೆ ಎತ್ ಮಾಡಿ ಕಲ್ ಮೇಲೆ ಇರುತ್ತೆ ನಿಮ್ದೆ ತಾನೇ ಅಲ್ಲಿ ನಾಟಿ ಕೋಳಿ ಸಾರ ಐತೆ ಇಲ್ಲಿ ಫಾರಂ ಕೋಳಿ ಸಾರ ಇದು ನಿಮ್ದು ಹಿಂಗ್ ಕರ್ಕ ಬರ್ಲ ಏ ಅಮ್ಮನ ತುದ್ದಿಲ್ಲ ಇಬ್ರಿಗೂ ಸರಿ ಜೋಡಿ ಪಾಪ ಮುಂಜೆ ಒದ್ರುತ್ತಾ ಇಲ್ಲ ಓಡ್ತಾ ಅದೇ ಅಲ್ಲಿ ನೋಡು
ಹ್ಞೂ ಇಲ್ಲಿಗೆ ಬಾರೆ ಹ್ಞೂ ಕಿಸ್ಕೊಡು ಹೆಂಗೆ ಗೊತ್ತು ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾನೋದಿಲ್ಲ ಒಂದು ಬೈಕಲ್ಲಿ, ಇವರು ಬಾಯ್. ಸೊ ಬನ್ನಿ ಹೊರಡೋಣ. ಅವರೆಲ್ಲ ಕಾರಲ್ಲಿ ಹೋದ್ರು. ಇನ್ನೇನು ಊಟ ಆಯಿತು, ತಿಂದಿದ್ದಾಯಿತು, ಇವಾಗ ಹೊರಡೋದು. ಬೈ ಬಾಯ್. ಅರ್ತೈತಿ. ಹಾಂ ಹಾಂ ಹೆಂಡ್ತಿ ಜೈಲ್ ಮಡಿಗೆ ಕುಂತ್ಕೊಂಡವಳೆ ಪಾಪ. ನೋಡಿ ನಮ್ಮ ಬಾವ ಅಲ್ಲಿ ಕಬಾಬ್ ಕಲ್ಸ್ಕೊಂಡು ಕೂತವಳೆ. ಎಲ್ಲರಿಗೂ ಗೊತ್ತಾಗ್ಲಿ ಕಣೆ ನಮ್ಮ ಭಾವನೆ ಅಡುಗೆ ಮಾಡೋದು ಅಂತ. ಒಂದು ಹೋಗಲ್ಲ ಮಂಡ್ಯ. ನೋ ನೋ ಎಸ್ ಆರ್ ನೋ ನೋ ಯಾ. ಫೋನ್ ಜಾಸ್ತಿ ನೋಡಿದ್ರೆ ಏನಾಯ್ತದಪ್ಪ? ಕಣ್ಣು ಹೊಟ್ಟೆ ಮೇಲೆ ಕಲರ್ ಆಗಿ ಹಾಂ ಕಣ್ಣು ಹೊಟ್ಟೆ. ಅಯ್ಯೋ ಯಾರು ಜಾಸ್ತಿ ಫೋನ್ ನೋಡೋದು? ಕೊತ್ತಿ ನೋಡು. ಓಯ್ ಏನು ಲುಕ್ಕು? ಹಾಂ ಹೆಣ್ಣು ಹುಡ್ತದ ನೋಡು. ಏನು ಹಾಂ ಏಕೆ ಪಚ್ಚಿ ಮಾಡು ಮಲ್ಕೊ. ಎಲ್ಲಿದ್ರಿ ನೀವಿಬ್ರು? ಹಾಂ ನಮ್ಮ ಅಕ್ಕ ಇಲ್ಲಿ ಕಬಾಬ್ ಮಾಡ್ತಾಯಿದ್ರೆ ಇಲ್ಲಿ ಬಂದು ನೋಡಿ. ಓಹೋ ಸಾಕಿರೋ. ಸಾರೇ ಹೋಗುದಪ್ಪ ನಮ್ಮವ್ವ ಅದಕ್ಕೆ ಹಾಕೊಂಡು ಏನಂತ ಅದೇ ಏನಂತ ಫೋನ್ ಮಾಡಿದ್ದ? ಏನಂದೆ? ತಗೊಳ್ಳೋ ಅಷ್ಟರಲ್ಲ. ಹ್ಞೂ ಸುಟ್ಬಿಡ್ತೆ. ಬಿಡು ಅದೊಂದು ಸ್ವಲ್ಪ ತಿನ್ಲಿ. ಬಿಲ್ ತಗೋ ತಗೋ. ಹ್ಞೂ ತಗೋ ತಿನ್. ಬೇಗ ತಿನ್ಕೊ ಬಂದ್ಬಿಡ್ತದೆ. ಅವರಪ್ಪ ಓಡಿಸ್ತಾರೆ ಕತೆ. ನಮ್ಮ ಶ್ವೇತಾರ್ ಮನೇಲಿ ಮುಗೀತು. ಇವಾಗ ನೆಕ್ಸ್ಟು ನಮ್ಮ ಮನೇಲಿ ಮಟನ್ ಸಾಂಬಾರು ಬೆಳಗ್ಗೆ ಮಾಡೋದಾಗಲೇ ಎಲ್ಲ ಆರೋಗಿದೆ. ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಬಿರಿಯಾನಿ ಮಾಡಿದ್ದು. ಎಲ್ಲ ಬಿರಿಯಾನಿನೇ ಇಲ್ಲ. ಬಿರಿಯಾನಿ, ಮುದ್ದೆ, ಹಾಂ ಇದು ಪೆಪ್ಪರ್ ಡ್ರೈ, ಕಬಾಬ್ ಒಂದು ಹಾಕಿದ್ರೆ ಎಲ್ಲ ರೆಡಿ. ನಾಪ ತಿನ್ಬಿಟ್ಟು ಫುಲ್ ರೆಸ್ಟು. ಶ್ರೀಲಂಕರಿ ಮುಂದಕ್ಕೋಯ್ತು. ಕೊಡಪ್ಪ ರಕ್ಕಿ. ಬಾವಾ ಇಲ್ಲ ನನ್ನ ಪಕ್ಕ ಕುಚಿ ಮಾಡ್ಬಾ. ಬಾ ಬಾ. ಪಿರಮಿಡ್ ಕಟ್ಟವ್ರಿ ಹತ್ರ ಹಿಂಗೆ ಪಿರಮಿಡ್ ಮನೆನ ಫನ್ಯಾಗ ಆಟ ಆಡೋಣ ಅಂತ ಅಂದ್ಬಿಟ್ಟು ಇವಾಗ
ಇವಾಗ ಬೋರ್ ಆಗ್ತಿತ್ತು ಅದಕ್ಕೆ ಇಸ್ಪೀಟ್ ಆಡೋಣ ಅಂದ್ಬಿಟ್ಟು ಆಡ್ತಾ ಇದ್ವಿ ಸುಮ್ಮನೆ ಅಷ್ಟೇ ಏನೋ ಫನ್ನಿಯಾಗಿ ಸುಮ್ಮನೆ ದುಡ್ಡು ಗಿಡ್ಡೆ ಏನು ಕಡ್ಕೊಂಡೇ ಸುಮ್ಮನೆ ಹಂಗೆ ಫನ್ನಿಯಾಗಿ ಆಡ್ಕೊಳ್ತಾ ಇದ್ವಿ ಸುಮ್ಮನೆ ಫ್ಯಾಮಿಲಿದು ಯಾರು ಹೇಳ್ಕೊಡ್ಬೇಡಿ ಎರಡು ಜೋಕರ್ ಹಾಕಿ ಇರ್ತಾನೆ ಸಾಕಲ್ವೇ ಸಾಕು ಸಾಕು ನೋಡೋಣ ಯಾರು ವಿನ್ ಆಗ್ತೀವಿ ಅಂತ ಸೆಟ್ ಆಡ್ತಿರೋದು ಇವು ಇದು ಯಾರಿಗೆ ಇಷ್ಟ ಯಾವುದೇ ಹಿಂಗೆ ನೋಡ್ಕೊ ಹಿಂಗೆ ಕಣ್ಣು ಇಟ್ಬಿಟ್ಟು ನೋಡ್ಕೊಬಿಟ್ಟ ನೀನು ನೀನು ಈಗ ಇರೋ ಪಾಪ ಅವ್ರು ಇನ್ನ ಜೋಡಿಸ್ಕೊತಾವ್ರೆ ಆಸೆ ಜೋಡಿಸ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಗುಣ ಮಾಡೋದು ಓದ್ತಾರೆ ಎಲ್ಲ ಕೈಗೆ ಮುಡಿದು ನನಗೆ ಗುಲಾಮ ಯಾವ್ದಕ್ಕಾರ ಸೆಟ್ ಮಾಡು ಕೋತಿ ಬಂದಿದ್ರು ಯಾವ್ದಕ್ಕಾರ ಸೆಟ್ ಮಾಡು ಏಸ್ಬೇಕಾ ಎತ್ಕೊಂಡು ಅವ್ನು ಬೇರೆ ಕಾಡು ಎಲ್ಲ ಜೋಡಿ ಆಗಿದ್ರೆ ಆಟ ಬಿಡಿ ಇಲ್ಲ ಯಾಕೆ? ಅಂದ್ರೆ ಅವ್ರಿಗೆ ಕಾಡ್ ಬಿಡು ಒಂಟಿ ಕಾಡ ಒಂಟಿ ಕಾಡ್ ಬಿಡು ಎಲೆ ಕಳಿಸ್ತಾ ಬಿಟ್ಟು ಎಲ್ಲ ದಿಕ್ಕಬಲ ಹೋಯ್ತಾವ ಇನ್ನೊಂದು ಆಟಕ್ಕೆ ನೋಡ್ಕೊಬಿಟ್ಟೆ ಇನ್ನ ಚಿತ್ರಾನ್ನ ಮಾಡ್ಬಿಡ್ತಾವೆ ಎಲೆಗಳು ಜೋಕರ್ ಬಳಿ ಕೂತಿದ್ಯಾ ನೋಡು ನಾನು ಹೊಡೆದ್ರೆ ಹಂಗೆ ಹೋಗ್ಬಿಡ್ತೀವಿ ಏನು ನಾಲ್ಕ ಸೆಟ್ ಜೋಕರ ನಾಲ್ಕ 5 3 ಇದು 3 ಗುಲಾಮ ಹೆಂಗು ಇದ ಜೋಕರ ನಾನೇ ಈ ಕಾರ್ಡ್ಸ್ ಆಗ್ಲಿ ಇವೆಲ್ಲ ಆಡೋದು ತಪ್ಪು ಬಟ್ ನಾವ್ ಆಡಿದ್ದು ಫನ್ನಿಯಾಗ ಅಷ್ಟೇ. ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಮ್ಮ ಮನೇಲಿ ಹೊಸ್ತಾಡ್ಕು ಹೇಗಾಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿತ್ತು. ಅಕ್ಕ ಬಾವ ಎಲ್ಲರೂ ಇದ್ದಾಗ ಸಿಕ್ಕಾಬಿಟ್ಟೆ ಎಂಜಾಯ್ನ ಮಾಡಿದ್ವಿ ನಾವಂತೂ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.